ಇವತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ Yes, sir. ಇವತ್ತು ನಿಮ್ಮದೇ ರೆಸಾರ್ಟ್ಗೆ ಕರೆಸಿದಿರ ನಿಮ್ಮ ತಂಡವನ್ನ. ಹೌದು. ಬಲರಾಮನ ದಿನಗಳು ನೀವು ಕೂಡ ಪಾತ್ರ ಮಾಡಿದಿರ ಹೌದು. ಸಿನಿಮಾದಲ್ಲಿ. ಹೌದು. ಹೆಂಗ್ ಅನ್ಸ್ತು ಪಾತ್ರ, ಯಾವ ತರದ ಪಾತ್ರ ಇರುತ್ತೆ ಅಂತ? ಸರ್ ತುಂಬಾ ಚೆನ್ನಾಗಿತ್ತು. ಏನ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸ್ಟಾರ್ ಕ್ಯಾಸ್ಟ್ ಮಾಡುವಾಗ ನಾನು ಬಿಗ್ ಬಾಸ್ ಅಲ್ಲಿ ಇರ್ತೀನಿ. ಸೊ ನಾನು ಆಚೆ ವರ್ಷದಲ್ಲೆಲ್ಲ ಇಡೀ ಸ್ಟಾರ್ ಕ್ಯಾಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ಆದ್ರೂ ಇಲ್ಲ, ಒಂದು ಪಾತ್ರ ಮಾಡ್ಲೇಬೇಕು ನೀವು ಅಂತ ಪ್ರೊಡ್ಯೂಸರು ಆಮೇಲೆ ಡೈರೆಕ್ಟರ್ ಸರ್ ಹೇಳ್ತಾರೆ. ಆಯ್ತು ಅಂತ ಮಾತಾಡಿದಾಗ ತುಂಬಾ ಒಳ್ಳೆ ಪಾತ್ರ. ಓಪನಿಂಗ್ ಫೈಟೇ ನಂದು. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇಡೀ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಚೈತನ್ಯ ಸರ್ ಆಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆಮೇಲೆ ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು, ಪ್ರತಿಯೊಬ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮಾಡಿರೋದು. ಅದ್ರಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಮ್ಮ ಜನತೆ ಈ ಸಿನಿಮಾನ ಕೈ ಹಿಡಿತಾರೆ ಈ ಸತಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಇಟ್ ಇಸ್ ಗೋನ್ ಬಿ ಅ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ ದಿಸ್ ಇಯರ್. ಅಷ್ಟು ಚೆನ್ನಾಗಿ ಮೂಡ್ ಬಂದಿರೋಂಥ ಒಂದು ಚಿತ್ರ. ಸೊ ದಯವಿಟ್ಟು ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳ್ಕೊತೀನಿ ಸರ್. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಇಲ್ಲಿ ಕರೆಸಿದ್ರ. ನಿಮ್ಮ ನೆನಪಲ್ಲಿರುವಂತ ಸಂಕ್ರಾಂತಿ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಸರ್ ನಮ್ಗೆ ಚಿಕ್ಕ ವಯಸ್ಸಲ್ಲೆಲ್ಲ ಈ ಗಾಳಿಪಟ ಆರಿಸೋದು, ಅದಕ್ಕಿಂತ ಮುಂಚೆ ಮಾಂಜಾ ಹೊಡಿಯೋದು ಎಲ್ಲ ತುಂಬಾ ಒಂದು ಫೇವ್ರೆಟ್ ಸೆಗ್ಮೆಂಟ್ ನನಗೆ. ಬಟ್ ಇತ್ತೀಚಿನ ಮಕ್ಕಳಿಗೆ ಅದೆಲ್ಲ ಎಲ್ಲೋ ಗೊತ್ತಿಲ್ದಿರೋದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಮಗಳಿಗೆಲ್ಲ ಅದು ವಿಷಯನೇ ಗೊತ್ತಿಲ್ಲ, ಗಾಳಿಪಟ ಆರಿಸೋದು ಅದೆಲ್ಲ. ಸೊ ಅದು ಬಿಟ್ರೆ ಬೇವು ಬೆಲ್ಲ ಎಲ್ಲ ಪ್ರತಿ ಮನೆಗೆ ಹೋಗಿ ಹಂಚೋದಾಗ್ಲಿ, ಆಮೇಲೆ ಈ ಎತ್ತುಗಳನ್ನ ಬೆಂಕಿ ಹಾರಿಸೋದಾಗ್ಲಿ. ಹೌದು. ಸೊ ನಾನೇನ್ ಕೇಳ್ಕೊಂತೀನಿ ಅಂದ್ರೆ, ಪ್ರತಿ ತಂದೆ ತಾಯಿಗಳು ಅವ್ರ ಊರುಗಳನ್ನ ಮಕ್ಕಳಿಗೆ ಕರ್ಕೊಂಡೋಗಿ ನಮ್ಮ ಒಂದು ಕಲ್ಚರ್ನ ತೋರಿಸ್ಕೊಟ್ರೇನೆ ಮುಂದಿನ ಜನರೇಷನ್ ಅದನ್ನೆಲ್ಲ ಕಲ್ತ್ಕೊಂತಾರೆ ಅಂತ ಅನ್ಕೊಂತೀನಿ. ಸೊ ಎಸ್ ಸರ್. ಎಸ್. ನಾವು ಯಾವ್ದಾದ್ರು ಹಳೆ ಫೋಟೋಗಳಲ್ಲಿ ನೋಡಿದಾಗ ಆ ಫೋಟೋದಲ್ಲಿರೋ ರೆಟ್ರೋ ಲುಕ್ ನಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ನಮಗೂ ಯಾವಾಗ ಒಂದ್ಸಲ ಅನ್ಸಿರುತ್ತೆ, ನಾವು ಈ ತರದ್ ಒಂದಾದ್ರೂ ಫೋಟೋ ಶೂಟ್ ಮಾಡಿಸ್ಬೇಕು, ಅಥವಾ ಈ ತರದ್ದು ಒಂದ್ಸಲ ಆದ್ರೂ ಕಾಣಿಸ್ಕೋಬೇಕು ಈ ತರ ಅಂತ. ಸಿನಿಮಾದಲ್ಲಿ ಅವಕಾಶ ಇರುತ್ತೆ. ಹೌದು. ಸೊ ಎಸ್ಪೆಷಲಿ ಇದು 80s ಕಥೆ ಆಗಿರೋದ್ರಿಂದ ಆ ತರದಕ್ಕೆ ಸ್ಕೋಪ್ ಇರುತ್ತೆ. ನಿಮ್ಗೆ ಹೆಂಗಿರೋದು ಲುಕ್ ಎಲ್ಲ ಹೇಗಿರೋದು? ಸರ್ ನಂದು ವಿಪರ್ಯಾಸ ಏನು ಅಂದ್ರೆ, ನಂದು ಮುಸ್ಲಿಂ ಗೆಟಪ್. ಓಕೆ. ಸೊ ಅದ್ರಲ್ಲಿ ನಾರ್ಮಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲೇ ಇರ್ತೀನಿ. ಸೊ ಏನ್ ಹೇಳ್ಬೇಕು ಅಂದಾಗ, ಸರ್ ರೆಟ್ರೋ ಫಿಲಮ್ ಅಂದ್ರೆ ಈ ರೌಡಿಸಮ್ ಬೇಸ್ ಮಾಡೋದ್ರಲ್ಲಿ ಮಾಸ್ಟರ್ ಅಂದ್ರೆ ನಮ್ ಚೈತನ್ಯ ಸರ್. ಹೌದು. ಯಾಕಂದ್ರೆ ನಾವು ಆ ದಿನಗಳೆಲ್ಲ ನೋಡಿದೀವಿ. ಸೊ ಒಂದು 18 years ಗ್ಯಾಪ್ ಆದ್ಮೇಲೆ ಬಲರಾಮನ ದಿನಗಳು ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ತುಂಬಾ ತಲೆ ಕೆಡ್ಸ್ಕೊಂಡು ಮಾಡಿರುವಂತ ಒಂದು ಚಿತ್ರ. ಯಾಕಂದ್ರೆ ಆ ದಿನಗಳು ಬಂದು ಸರ್ ಡೈರೆಕ್ಷನ್ ಮಾಡಿದ್ರು. ಈ ಸತಿ ಏನು ಅಂದ್ರೆ ಕತೆ ಆಮೇಲೆ ಡೈರೆಕ್ಷನ್ ಎಲ್ಲ ಅವ್ರ ಟೀಮ್ ಎಲ್ಲ ಸೇರಿ ಮಾಡಿರುವಂತದ್ದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಪ್ರತಿಯೊಬ್ರು ಮೂವಿ ನೋಡಿದವ್ರು ಹೇಳಿದ್ರೆ ವಿ ಹ್ಯಾವ್ ಕ್ರಿಯೇಟೆಡ್ ಅ ಮಾಸ್ಟರ್ ಪೀಸ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಮ್ಮ ಕನ್ನಡ ಜನತೆ ಈ ಸಿನಿಮಾನ ಕೈ ಬಿಡಲ್ಲ ಅಂತ ನನ್ಗೆಲ್ಲೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ಸರ್. ಸರ್ ಇನ್ನೊಂದು ಬಿಗ್ ಬಾಸ್ ಫ್ಯಾನ್ಸಿಗೆ ಖುಷಿ ಏನಂದ್ರೆ, ನೀವು ಮತ್ತು ವಿನಯ್ ಅವರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಬಿಕಾಸ್ ನಿಮ್ಮಿಬ್ರು ಗೆಳೆತನನ ಎಲ್ಲರೂ ನೋಡಿದ್ದಾರೆ. ಸೊ ಇಬ್ರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ತುಂಬಾ ಕೂಡ ನಮ್ಗಂತೂ ಖುಷಿ ಆಗಿದೆ. ನಿಮ್ಮಿಬ್ರು ಸೀನ್ಸ್ ಗಳ ಬಗ್ಗೆ ಏನಾದ್ರು ಹೇಳೋದು? ಸರ್ ಈ ಸಿನಿಮಾ ನಾನು ಮಚ್ಚಿಡಿದ್ದೀನಿ, ಅವನು ಮಚ್ಚಿಡಿದ್ದಾನೆ. ಇನ್ನೊಂದು ಒಳ್ಳೆ ವಿಷಯ ಏನು ಅಂದ್ರೆ, ಇದ್ರಲ್ಲಿ ಮಚ್ಚಿಡ್ದಿದೀವಲ್ಲ, ನಮ್ಮ ಮಾಧ್ಯಮ ಮಿತ್ರಗಳು ನಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದೀನಿ. ಅದೇ ಸರ್, ಅದನ್ನು ಪ್ರಾಪರ್ಟಿ ಸೆಟ್ಟೆ ಸರ್. ಅದು ಪ್ರಾಪರ್ಟಿ ಸೆಟ್ಟೆ, ಅದು ಹಿಡಿದು ಬಿಟ್ಟು ಕಳ್ಸಿದ್ರಲ್ಲ. ಸೊ ಇದ್ರಲ್ಲಿ ಅಕಸ್ಮಾತ್ ಹತ್ರ ಆದ್ರೆ ನಮ್ನ ಕಾಪಾಡಕ್ ನಮ್ ಪ್ರೊಡ್ಯೂಸರ್ ಅವರೇ ಅಂತ ನಂಬ್ತಾ ಇದೀನಿ. ಎಸ್. ಓಕೆ, ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಏನ್ ಹೇಳ್ತೀರಾ, ನೀವೆಷ್ಟು ಖುಷಿ ಆಗಿದ್ದೀರಾ? ತುಂಬಾ ಖುಷಿ ಆಗಿದೆ ಸರ್. ನನ್ನ ಅನ್ಸಿರೋ ಮಟ್ಟಕ್ಕೆ ಈ ವರ್ಷದ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಸಿನಿಮಾ ಇದು. ಸೊ ವಿನೋದ್ ಸರ್ ಇಸ್ ಅ ವಂಡರ್ಫುಲ್ ಡೆಡಿಕೇಟೆಡ್ ಆಕ್ಟರ್. ಸೊ ವಿನೋದ್ ಸರ್ಗೆ ಈ ಸಿನಿಮಾ ಮೂಲಕ ಒಂದು ಹೊಸ ಜಾನರ್ ಕೊಡುವಂತ ಒಂದು ಸಿನಿಮಾ ಇದು. ಯಾಕಂದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಶೇಡೇ ಮಾಡಿದ್ದಾರೆ. ಇಷ್ಟು ವರ್ಷ ನಾವು ವಿನೋದ್ ಸರ್ನ ಏನ್ ನೋಡಿದ್ವು, ಇದೊಂದು ರೌಡಿಸಮ್ ಬೇಸ್ಡ್ ಮೂವಿ ಆಗಿರೋ ಕಾರಣ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಒಂದು ಜಾನರ್ ತೋರಿಸಿದ್ದಾರೆ. ಅವ್ರನ್ನ ಆ ತರ ಒಂದು ಫ್ರೇಮ್ ಅಲ್ಲಿ ನೋಡಕ್ಕೆ ಒಂಥರ ತುಂಬಾ ಖುಷಿ ಆಗುತ್ತೆ. ಸೊ ವಿನೋದ್ ಸರ್ಗೆ 100% ಈ ಮೂವಿ ತುಂಬಾ ದೊಡ್ಡ ಬ್ರೇಕ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಈ ವರ್ಷದ ಬಿಗ್ ಬಾಸ್ ನೋಡ್ತಿದ್ದೀರಾ, ನಿಮ್ಮ ಒಂದು ಒಪಿನಿಯನ್ ಏನಿದೆ ಈ ಸಲದ ಬಿಗ್ ಬಾಸ್? ಸರ್ ಅದೇ ಟಾಪ್ 3 ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ, ರಕ್ಷಿತಾ ಆಮೇಲೆ ರಘು ಸರ್ ಇರ್ತಾರೆ. 3 ಜನದಲ್ಲಿ ಯಾರು ವಿನ್ ಆದ್ರೂ ನನಗೆ ನೆವದಲ್ಲ ಸರ್. ಓಕೆ, ನೀವು ಹೋಗಿ ಬಂದಿದ್ರಿ, ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟು ಬಂದ್ರಿ. ಎಲ್ರು ಅನ್ಕೊಂತಿದ್ರು ಇಲ್ಲಿ ಕೊನೆವರೆಗೂ ಇರ್ತಾರೆ ಅಂತ, ಬಟ್ ನೀವು ಸರ್ಪ್ರೈಸಿಂಗ್ ಆಗಿ ವಾಪಸ್ ಬಂದ್ರಿ. ಓಕೆ, ಹೇಗಿತ್ತು ಈ ಸಲದ ಬಿಗ್ ಬಾಸ್ ನಿಮ್ಗೆ? ಸರ್ ಅದೇ ಹೋದ್ ಸೀಸನ್ ಬಂದು ನನ್ಗೊಂಥರ ಎಮೋಷನಲಿ ಕನೆಕ್ಟೆಡ್ ಮನೆ. ಹೌದು. ಸೊ ಈ ವರ್ಷ ಬಂದು ಹೊಸ ಮನೆ ಬೇರೆ, ಜನಕ್ಕೆ ಹೊಂದ್ಕೊಳೋದು ಸ್ವಲ್ಪ ಒಂದ್ 2-3 ದಿವಸ ಕಷ್ಟ ಆಯ್ತು. ಆಮೇಲೆ ತುಂಬಾ ಚೆನ್ನಾಗಿ ಎಲ್ಲಾ ಜೊತೆಗೆ ಸೇರಿದ್ವಿ. ಅದಾದ್ಮೇಲೆ ಇಟ್ ವೆಂಟ್ ಆನ್ ವೆರಿ ಗುಡ್. ನೆವರ್ದಲೆಸ್ ನನ್ಗೇನ್ ರಿಗ್ರೆಟ್ಸ್ ಇಲ್ಲ. ಮನೆ ಕೇಳಿದಕ್ಕೆಲ್ಲ ಇನ್ನ ಜಾಸ್ತಿನೇ ಕೊಟ್ಟಿದೆ. ಹೌದೌದು. ಸೊ ಆ ಮನೆಗೆ ಯಾವತ್ತಿದ್ದು ಆಭಾರವಾಗಿ ಚಿರಋಣಿಯಾಗ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.